ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ತಾನ್ ಕಳ್ಳ ಪರರ್ ನಂಬ ಅನ್ನೋ ಥರ ಆಯಿತು ಈ ಪ್ರಕರಣ. ಅಂದರೆ ಈತನ ಜನ್ಮವನ್ನೇ SIT ಅಧಿಕಾರಿಗಳು ಜಾಲಾಡ್ತಿದ್ದಾರೆ. ಆದರೆ ಈತ ಇನ್ನೊಬ್ಬನ ವಿರುದ್ಧ ದೂರು ಕೊಟ್ಟಿದ್ದಾನೆ. ಯೂಟ್ಯೂಬರ್ ಸುಮಂತ್ ವಿರುದ್ಧ ಅಭಿಷೇಕ್ ದೂರು ಕೊಟ್ಟಿದ್ದಾನೆ. ಹಾಸನದ ಚನ್ನರಾಯಪಟ್ಟಣ ನಗರ ಠಾಣೆಯಲ್ಲಿ ಈತ ದೂರು ಕೊಟ್ಟಿದ್ದಾನೆ. ಏನಂತ ಹೇಳಿ, ನನ್ನ ವಿರುದ್ಧ ಸುಮಂತ್ ಸುಳ್ಳು ಸುದ್ದಿ ಪ್ರಚಾರ ಮಾಡಿದ್ದಾನೆ. ಈ ರೀತಿಯಾಗಿ ಬುರುಡೆ ಕೇಸ್ನಲ್ಲಿ ಯೂಟ್ಯೂಬರ್ ಅಭಿಷೇಕ್ನ ವಿಚಾರಣೆ ಆಗ್ತಾ ಇದ್ದಿಲ್ಲ. ಸೊ ಆ ಅಭಿಷೇಕೆ ಸುಮಂತ್ ಅನ್ನುವಂಥ ಮತ್ತೊಬ್ಬ ಯೂಟ್ಯೂಬರ್ನ ವಿರುದ್ಧ ದೂರು ಕೊಟ್ಟಿದ್ದಾನೆ. ನನಗೆ ಗೊತ್ತಿರೋ ಎಲ್ಲ ಮಾಹಿತಿಯನ್ನು SITಗೆ ನಾನು ಕೊಡ್ತಾ ಇದ್ದೀನಿ. ಬುರುಡೆ ಪ್ರಕರಣದಲ್ಲಿ ನಾನು ಯಾವುದೇ ಥರದ ಆರೋಪಿತನಲ್ಲ. ಆದರೆ ಸುಮಂತ್ನಿಂದ ನನಗೆ ಹಾಗೂ ನನ್ನ ಕುಟುಂಬಕ್ಕೆ ತುಂಬ ನೋವಾಗಿದೆ. ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾನೆ, ಇಲ್ಲ ಸಲ್ಲದ ಅಪಪ್ರಚಾರ ಮಾಡ್ತಿದ್ದಾನೆ ಅಂತ ಹೇಳಿ ಯೂಟ್ಯೂಬರ್ ಅಭಿಷೇಕ್ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾನೆ. ಸೊ ಈ ರೀತಿಯಾಗಿ ಸುಮಂತ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾನೆ. ಸೊ ಈತನನ್ನು SIT ಅಧಿಕಾರಿಗಳು ಕರೆಸ್ತಾ ಇರೋದು ಯಾಕೆ? ಆರೋಗ್ಯ ವಿಚಾರಿಸಕ್ಕಲ್ಲ, ವಿಚಾರಣೆ ಮಾಡಲಿಕ್ಕೆ. ಯಾಕಾಗಿ ಯಾವೆಲ್ಲ ಒಂದು ಮಾಹಿತಿಯನ್ನು ತನ್ನ ಯೂಟ್ಯೂಬ್ ಚಾನಲಲ್ಲಿ ಈತ ಹರಿಬಿಟ್ಟಿದ್ನೋ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳೇನಿದ್ದಾವೆ ಇದನ್ನೆಲ್ಲ ಹೇಳೋದಕ್ಕೆ ಹೆಂಗೆ ಸಾಧ್ಯ? ನೀನು ಯಾವ ಪ್ರೂಫ್ ಇಟ್ಕೊಂಡು ಯಾವ ಬೇಸಿಸ್ ಮೇಲೆ ಎಲ್ಲ ವಿಡಿಯೋಗಳನ್ನ ಮಾಡಿದ್ಯಾ ಅಂತ ಹೇಳಿ ಈತನನ್ನು ದಿನ SIT ಅಧಿಕಾರಿಗಳು ಕಚೇರಿ ಕರೆದು ವಾಪಸ್ ಕಳಿಸ್ತಾ ಇದ್ದಾರೆ. ಆದರೆ ಈತ ಇನ್ನೊಬ್ಬನ ವಿರುದ್ಧ ಒಂದು ಆರೋಪ ಮಾಡ್ತಾ ಇರೋದು, ನನ್ನ ಮೇಲೆ, ನನ್ನ ಫ್ಯಾಮಿಲಿ ಮೇಲೆ ಸುಳ್ಳು ಸುದ್ದಿಯನ್ನು ಈತನ ಯೂಟ್ಯೂಬ್ನಲ್ಲಿ ಪ್ರಸಾರ ಮಾಡ್ತಿದ್ದಾನೆ, ಇದರಿಂದ ತುಂಬ ನೋವಾಗಿದೆ ಅಂತ ಹೇಳಿ. ಆದರೆ ಈತ ಮಾಡಿದಾಗ ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನು ಯಾವುದೇ ಥರದ ಕನ್ಕ್ಲೂಷನ್ SIT ಅಧಿಕಾರಿಗಳು ಕೊಟ್ಟಿರಲಿಲ್ಲ ಅಥವಾ ಈಗಲೂ ಕೂಡ ಸಿಕ್ಕಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.